ನಮಸ್ಕಾರ. ಚರಿತ್ರೆ ಪ್ಲಸ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಒಂದು ಟೈಮ್ ಇತ್ತು, ಭಾರತ ಗೆಲುವಿನ ಮೇಲೆ ಗೆಲುವು ಸಾಧಿಸ್ತಾ ಇತ್ತು. ವಿಶ್ವಕಪ್ನಲ್ಲಿ ಭಾರತ ಪಾರುಪತ್ಯ ಮೆರಿತಾ ಇತ್ತು. ನಿಮಗೆಲ್ಲ ಗೊತ್ತಿರುವ ಹಾಗೆ T20ಯಲ್ಲಿ ಬ್ಯಾಕ್ ಟು ಬ್ಯಾಕ್ ಆಗಿ ಭಾರತ ಚಾಂಪಿಯನ್ ಆಗಿದೆ, ಚಾಂಪಿಯನ್ಸ್ ಟ್ರೋಫಿಯನ್ನ ಗೆದ್ದುಕೊಂಡಿದೆ. ಹೀಗೆ ಎಲ್ಲವೂ ಗೆಲುವಿನ ಹಾದಿಯಲ್ಲೇ ಇರುವಾಗ ಇದ್ದಕ್ಕಿದ್ದ ಹಾಗೆ ಸೋಲಿನ ಸುಳಿಯಲ್ಲಿ ಸಿಲುಕಿದ್ರೆ ಹೇಗಿರುತ್ತೆ? ಈಗ ಅದೇ ಆಗಿದೆ. ಬರೀ ಗೆಲುವನ್ನೇ ಕಂಡಂತ ಅಭಿಮಾನಿಗಳಿಗೆ ಈಗ ಭಾರತ ತಂಡದ ಈ ಸ್ಥಿತಿಯನ್ನ ನೋಡಿ ಅರಗಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಒಂದು ಟೈಮ್ನಲ್ಲಿ ಮೈಲುಗಲ್ಲುಗಳ ಮೇಲೆ ಮೈಲುಗಲ್ಲನ್ನ ಗೆಲುವಿನ ವಿಚಾರದಲ್ಲಿ ಮಾಡ್ತಾ ಇದ್ದಂತ ಭಾರತ ಈಗ ಸೋಲಿನ ವಿಚಾರದಲ್ಲಿ ಅದನ್ನ ಮಾಡ್ತಾ ಇದೆ. ಐರ್ಲೆಂಡ್ ಸರಣಿ ಸೋಲಿನ ಬಳಿಕ ಈಗ ಇಂಗ್ಲೆಂಡ್ ವಿರುದ್ಧದ ಸರಣಿಯಲ್ಲೂ ಕೂಡ ಭಾರತ ಹೀನಾಯವಾಗಿ ಸೋತಿದೆ. ಅದರಲ್ಲೂ ಕೂಡ ಸತತವಾಗಿ ಸೋಲ್ತಾ ಇರುವ ಈ ಸೋಲಿನ ಸರಣಿ ಇದೆಯಲ್ಲ, ಅದರಿಂದ ಹೊರಬರೋದಕ್ಕೆ ಭಾರತಕ್ಕೆ ಆಗ್ತಾನೆ ಇಲ್ಲ. ಭಾರತ ಕ್ರಿಕೆಟ್ ಶಿಶುಗಳ ವಿರುದ್ಧ ಮಂಡಿಯೂರಿ ಈಗ ಕ್ರಿಕೆಟ್ ಜನಕರ ವಿರುದ್ಧ ಕೂಡ ಮಂಡಿಯೂರಿ ಸೋತು ಬಿಟ್ಟಿದೆ. 5 ಸರಣಿಗಳ T20ಯಲ್ಲಿ 1 ಪಂದ್ಯ ರದ್ದಾಯಿತು. ಈಗ 3 ಮ್ಯಾಚ್ನಲ್ಲಿ ಸೋತಿದೆ, ಇನ್ನು ಒಂದಿದೆ, ಅದು ಗೆದ್ರು ಸೋತ್ರು, ಅದರಿಂದ ಏನು ಪ್ರಯೋಜನ ಇಲ್ಲ. ಆದರೆ ಒಂದು ಗೆಲುವಿನ ಟ್ರ್ಯಾಕ್ಗೆ ಬರ್ತಾರ ಅನ್ನೋದನ್ನು ನೋಡ್ಬೋದು. ಬಿಟ್ರೆ ಇದರಿಂದ ಭಾರತಕ್ಕೆ ಏನೇನು ಪ್ರಯೋಜನ ಇಲ್ಲ. ನಾವೆಲ್ಲ ಭಾರತದ ಮ್ಯಾಚ್ ಇದ್ದಾಗ ಎದುರಾಳಿ ತಂಡವನ್ನು ಅಟ್ಟಾಡಿಸಿ ಹೊಡೆದ ಭಾರತ ಅಂತ ತುಂಬಾ ಖುಷಿಯಿಂದ ಹೇಳ್ತಾ ಇದ್ವಿ. ಆದ್ರೆ ಈಗ ಭಾರತವನ್ನ ಅಟ್ಟಾಡಿಸಿ ಹೊಡಿತಾ ಇದ್ದಾರೆ. ಬ್ಯಾಟಿಂಗ್ ನಲ್ಲೂ ವೈಫಲ್ಯ, ಕ್ಯಾಪ್ಟನ್ಸಿಯಲ್ಲೂ ವೈಫಲ್ಯ, ಬೌಲಿಂಗ್ ನಲ್ಲೂ ವೈಫಲ್ಯ. ನಮ್ಗೆ ಈಗ ತಂಡವನ್ನು ನೋಡಿದಾಗ ಈ ತಂಡಕ್ಕೆ ಗೆಲುವಿನ ಸಾಮರ್ಥ್ಯ ಇದೆಯಾ ಅಂತ ಅನ್ಸೋದಕ್ಕೆ ಶುರುವಾಗಿದೆ. ಬೂಮ್ರಾ ಇಲ್ಲ, ಹಾರ್ದಿಕ್ ಪಾಂಡ್ಯರಂತಹ ಪರ್ಫೆಕ್ಟ್ ಆಲ್ರೌಂಡರ್ ಇಲ್ಲ ಅಂತ ಆದಾಗ ಭಾರತ ತಂಡದ ಸ್ಥಿತಿ ಯಾವ ರೀತಿ ಇದೆ ಅಂತ ಒಮ್ಮೆ ಯೋಚನೆ ಮಾಡಿ. ಅದೇ ಒಂದ್ ವೇಳೆ ಬೂಮ್ರಾ ಇದ್ದಿದ್ರೆ, ಹಾರ್ದಿಕ್ ಪಾಂಡ್ಯ ಇದ್ದಿದ್ರೆ ಆ ಕತೆ ಬೇರೆ ಇರ್ತಾ ಇತ್ತು. ಆದ್ರೆ ಆ ಸ್ಥಾನ ಖಾಲಿ ಆದಾಗ, ಹೊಸ ಹುಡುಗರನ್ನಲ್ಲಿ ತಂದು ನಿಲ್ಲಿಸಿದಾಗ, ಏನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಹೊರಟಾಗ ಭಾರತ ತಂಡದ ಸ್ಥಿತಿ ಅತ್ಯಂತ ಹೀನಾಯವಾಗಿ ತಲುಪಿದೆ. ದಿನ ಹೇಳಿದಂತೆ ಕಾರಣ ಯಾರು ಅಂತ ಕೇಳಿದ್ರೆ ನಿಮ್ಗೆಲ್ರಿಗೂ ಕೂಡ ಗೊತ್ತಿರುವಂತಹ ಕಾರಣ ಅದು. ಅದನ್ನು ನಾನು ಮತ್ತೆ ಮತ್ತೆ ರಿಪೀಟ್ ಮಾಡೋದಕ್ಕೆ ಹೋಗೋದಿಲ್ಲ. ನನಗೆ ಇವತ್ತೇನು ಅನಿಸ್ತಾ ಇದೆ ಅಂದ್ರೆ, ಭಾರತ ತಂಡದ ಈ ಹೀನಾಯ ಪರಿಸ್ಥಿತಿಗೆ ಕಾರಣ IPL ಕೂಡ ಹೌದು. ಯಾಕೆ ಅಂತ ಕೇಳಿದ್ರೆ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಅಂತಾರಾಷ್ಟ್ರೀಯ ಕ್ರಿಕೆಟ್ನ ನಿಯಮಕ್ಕೂ IPLನ ಕ್ರಿಕೆಟ್ನ ನಿಯಮಕ್ಕೂ ವ್ಯತ್ಯಾಸ ಇದೆ. IPLನಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಇದ್ದಾರೆ. ಒಂದು ವೇಳೆ ತಮ್ಮ ಬ್ಯಾಟ್ಸ್ಮನ್ಗಳು ಕೈ ಕೊಟ್ಟರು ಕೂಡ ಇನ್ನೊಬ್ಬ ಆಟಗಾರ ಬಂದು ಆಡ್ತಾನೆ, ಆಗ ಟೀಮ್ ಬ್ಯಾಲೆನ್ಸ್ ಆಗುತ್ತೆ, 200 ರನ್ ಸುಲಭವಾಗಿ ಆಗುತ್ತೆ. ಆದರೆ ಈ IPLನ ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ ಈಗ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಇಲ್ಲ. ಇದು ಕೂಡ ಭಾರತ ತಂಡಕ್ಕೆ, ಭಾರತದ ಆಟಗಾರರಿಗೆ ಹಿನ್ನಡೆ ಆಗ್ತಾ ಇದೆ. ಮೈಂಡ್ ಸೆಟ್ ಬದಲಾಗುತ್ತೆ. ನೋಡಿ, ಇಂಪ್ಯಾಕ್ಟ್ ಪ್ಲೇಯರ್ ಇದ್ದಾರೆ ಅಂದಾಗ ಅವ್ರು ಇಲ್ಲದಿರುವಂಥ ಸಂದರ್ಭದಲ್ಲಿ ಮೈಂಡ್ ಸೆಟ್ನಲ್ಲಿ ಖಂಡಿತವಾಗಿ ಬದಲಾವಣೆ ಆಗುತ್ತೆ. IPLನಲ್ಲಿ ಬಿಸ್ನೆಸ್ ಮಾಡಬೇಕು, ಕೋಟಿ ಕೋಟಿ ಗಳಿಸಬೇಕು ಎನ್ನುವಂಥ ಕಾರಣಕ್ಕಾಗಿ BCCI ಈ ರೀತಿಯ ನಿಯಮಗಳನ್ನು ಮಾಡುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಫ್ಲಾಟ್ ಟ್ರ್ಯಾಕ್ಗಳನ್ನು IPLನಲ್ಲಿ ಮಾಡ್ತಾರೆ. ಆದರೆ ಆ ಫ್ಲಾಟ್ ಟ್ರ್ಯಾಕ್ಗಳು ಇಂಗ್ಲೆಂಡ್ನಂತಹ ದೇಶಕ್ಕೆ ಹೋದಾಗ ನಿಮ್ಗೆ ಸಿಗೋದೇ ಇಲ್ಲ. ಇದು ಕೂಡ IPLನಿಂದಾದಂತಹ ದೊಡ್ಡ ಪ್ರಮಾಣದ ನಷ್ಟ. ಅದಕ್ಕೆ ಆರ್ಚರ್ ಹೇಳ್ತಾ ಇರ್ತಾರೆ, IPL ಆಡೋದಕ್ಕೂ ಅಂತಾರಾಷ್ಟ್ರೀಯ ಪಂದ್ಯಗಳನ್ನು ಆಡೋದಕ್ಕೂ ವ್ಯತ್ಯಾಸ ಇದೆ. ಅಲ್ಲಿ ಬೌಲರ್ಗಳಿಗೆ ತುಂಬಾನೇ ಕಷ್ಟ. ಆದರೆ ಇಂತಹ ಟ್ರ್ಯಾಕ್ನಲ್ಲಿ 160, 180 ಕೂಡ ಬೌಲರ್ಗಳಿಗೆ ನಿಲ್ಲಿಸಬಹುದಾದಂಥ ಟಾರ್ಗೆಟ್ ಅಂತ ಆರ್ಚರ್ ಪದೇ ಪದೇ ಹೇಳ್ತಾರೆ. ಅದರಲ್ಲೂ ಕೂಡ ವೈಭವ್ ಸೂರ್ಯವಂಶಿಯನ್ನು ಔಟ್ ಮಾಡೋದು ಹೇಗೆ ಅಂತ ನಾನು IPL ಆದ್ಮೇಲೆ ಹೇಳ್ತೇನೆ ಅಂತ ಆರ್ಚರ್ ಹೇಳಿದ್ರು. ಈಗ ಹಾಗೆಯೇ ಮಾಡ್ತಾ ಇದ್ದಾರೆ. ಹೀಗಾಗಿ ಯಾವ IPL ಅನ್ನ ದುಡ್ಡಿಗೋಸ್ಕರ, ಮನರಂಜನೆಗೋಸ್ಕರ ಬೇರೆ ಬೇರೆ ರೀತಿಯ ನಿಯಮಗಳನ್ನ ತಂದು ಹಾಳು ಮಾಡಿದ್ರು, ಅದೇ IPLನ ಬಿಸ್ನೆಸ್ ಮೈಂಡ್ ಇವತ್ತು ಭಾರತ ತಂಡವನ್ನ ಬಲಿ ಪಡಿತಾ ಇದೆ. ಮತ್ತೊಂದು ಕಡೆ ಅಹಂಕಾರ ಅನ್ನುವಂಥದ್ದು ಇದ್ದೇ ಇದೆ. ಗಂಭೀರ್ ತಮಗೆ ಬೇಕಾದಂಥ ಟೀಮ್ ಸೆಲೆಕ್ಷನ್ ಮಾಡ್ತಾ ಇದ್ದಾರೆ. ಸತತವಾಗಿ ಸೋಲ್ತಾ ಇದ್ದಂಥ ಕ್ಯಾಪ್ಟನ್ ಅನ್ನು ತಂದು ಭಾರತದ ಕ್ಯಾಪ್ಟನ್ ಮಾಡಿದ್ದಾರೆ. ನಿನ್ನೆ ಒಂದೆಲ್ಲೋ ಕಮೆಂಟ್ ಓದ್ತಾ ಇದೆ, ನಾನು ಹಿಂದಿನ ವಿಡಿಯೋ RCB ವಿರುದ್ಧದ ದ್ವೇಷಕ್ಕೆ ಟೀಮ್ ಇಂಡಿಯಾ ಬಲಿ ಆಯ್ತು ಅಂತ ಹಾಕಿದ್ದು, ಅದರಲ್ಲಿ ಒಬ್ರು ಕಮೆಂಟ್ ಹಾಕಿದ್ರು, ಗಂಭೀರ್ ಯಾವ ರೀತಿಯ ಟೀಮ್ ಮಾಡಿದ್ದಾರೆ ಅಂದ್ರೆ ಅದರಲ್ಲಿ ವಿರಾಟ್ ಕೊಹ್ಲಿಗೆ ಬೈದವರೇ ಹೆಚ್ಚಿನವರಿದ್ದಾರೆ ಅಂತ. ಯಾರೆಲ್ಲ ಅಂತ ಕೇಳಿದ್ರೆ ನಿಮ್ಗೆಲ್ಲ ಗೊತ್ತಿದೆ. ಗೌತಮ್ ಗಂಭೀರ್ ಹಾಗೂ ವಿರಾಟ್ ಕೊಹ್ಲಿ ನಡುವಿನ ಒಂದು ಫೈಟಿಂಗ್, ಅದಾದ ನಂತರ ಹರ್ಷಿತ್ ರಾಣಾ ಕೂಡ ವಿರಾಟ್ ಕೊಹ್ಲಿ ಅವರನ್ನ ಯಾವ ರೀತಿ ದಿಟ್ಟಿಸಿ ನೋಡಿದ್ರು ಅನ್ನೋದು ನಿಮ್ಗೆಲ್ಲ ಗೊತ್ತಿದೆ. ಅದಾದ ನಂತರ ಶ್ರೇಯಸ್ ಅಯ್ಯರ್ ಕೂಡ ಅದನ್ನೇ ಮಾಡಿದವರು. ಇತ್ತೀಚೆಗೆ ಪ್ರಿನ್ಸ್ ಯಾದವ್ ಕೂಡ ಅದೇ ರೀತಿ ಮಾಡಿದ್ರು. ಹೀಗೆ ಯಾರೆಲ್ಲ ವಿರಾಟ್ ಕೊಹ್ಲಿ ಅವರನ್ನ ಎದುರು ಹಾಕೊಂಡಿದ್ರು ಅವರನ್ನೆಲ್ಲ ಕಟ್ಕೊಂಡು ಗಂಭೀರ್ ಟೀಮ್ ಮಾಡಿದ್ದಾರೆ ಅಂತಂದು ಕಮೆಂಟ್ ಮಾಡಿದ್ದು ತಮಾಷೆ ಆಗಿರ್ಬೋದು. ಆದರೆ ನಮಗೆ ನೋಡಿದಾಗ ಇಲ್ಲೂ ಕೂಡ ಸೀರಿಯಸ್ನೆಸ್ ಇದೆ. ಗಂಭೀರ್ಗೆ IPLನ RCB ಪ್ಲೇಯರ್ ಅಂದ್ರೆ ಆಗೋದಿಲ್ಲ ಅನ್ನೋದು ಇಲ್ಲಿ ಮತ್ತೆ ಎದ್ದು ಕಾಣ್ತಾ ಇದೆ. ಅದೇನೇ ಇರಲಿ, ಭಾರತ ಸೋತಿದೆ. ಇದರಿಂದ ಒಂದು ವೇಳೆ ಕಮ್ ಬ್ಯಾಕ್ ಮಾಡದೇ ಇದ್ರೆ ಭಾರತ ತಂಡದ ಮೇಲಿನ ಭರವಸೆ ಇದೆಯಲ್ಲ, ನಂಬಿಕೆ ಇದೆಯಲ್ಲ, ಖಂಡಿತವಾಗಿಯೂ ಹೋಗುತ್ತೆ. ನಿಮ್ಮ ಪ್ರಕಾರ ಭಾರತದ ಈ ಸತತ ಸೋಲುಗಳಿಗೆ ಕಾರಣ ಏನು?